ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಬದನೆಕಾಯಿ ಉಪಯೋಗಿಸ್ಕೊಂಡು ಬದನೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಊಟದ ಜೊತೆ ಅಂತೂ ಒಳ್ಳೆ ಡಿಶ್ಶು, ಸೈಡ್ ಡಿಶ್ಶು. ಬಡಿಸೋದಕ್ಕೆ ಭಾರಿ ರುಚಿಯಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಸಾರು ಏನು ಮಾಡಿಲ್ದಿದ್ದಾಗ ಈ ಒಂದು ಬಜ್ಜಿ ಮಾಡ್ಕೊಂಡ್ರೆ ಸಾಕು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಬಜ್ಜಿ ಹಾಕೊಂಡು ತಿಂತಾ ಇದ್ರಂತೂ ಭಾರಿ ರುಚಿಯಾಗಿರುತ್ತೆ. ಅದರಲ್ಲೂ ಜ್ವರ ಬಂದಾಗ್ಲಂತೂ ಈ ಥರ ಉಪ್ಪು, ಹುಳಿ, ಖಾರ ಎಲ್ಲ ಇರೋವಂಥದ್ದನ್ನ ಮಾಡಿಕೊಟ್ರೆ ಜ್ವರ ಬಂದುಬಿಟ್ಟ ನಂತರ ತಿನ್ನೋದಕ್ಕೆ ಬಾಯಿಗೆ ರುಚಿಯಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆ ಒಳಗಡೆ ಅಥವಾ ಕುಕ್ಕರ್ ಒಳಗಡೆ 1 ಕಪ್ ನೀರು ಹಾಕೊಂಡು 6 ಬದನೆಕಾಯಿನ, ಒಂದು ಬದನೆಕಾಯಿನ ಉಂಡೆ ಬದನೆಕಾಯಿ 4 ಹೋಳು ಮಾಡಿಕೊಂಡು ಮಧ್ಯ ಎಲ್ಲ ಕ್ಲೀನ್ ಆಗಿದೆಯಾ, ಹುಳ ಏನೂ ಇಲ್ವಾ ಅಂತ ನೋಡಿಕೊಂಡು ಇದನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು 1 ರಿಂದ 2 ವಿಷಲ್ ಕೂಗಿಸ್ಕೊಳ್ತೀನಿ. ನೀವು ಡೈರೆಕ್ಟ್ ಪಾತ್ರೆಯಲ್ಲಿ ಕೂಡ ಹಾಗೇ ಬೇಯಿಸ್ಕೋಬೋದು, ಅದು ಒಂದು ರೀತಿ ಚೆನ್ನಾಗೇ ಇರುತ್ತೆ. ಕುಕ್ಕರಲ್ಲಾದರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಪ್ರೆಷರ್ ಬಿಟ್ಟಿದೆ. ಈ ಬದನೆಕಾಯಲ್ಲಿರೋವಂಥ ನೀರಂಶನೆಲ್ಲ ತೆಗೆದು ಬರೀ ಬದನೆಕಾಯಿ ಮಾತ್ರ ಉಪಯೋಗಿಸೋಣ. ಈ ನೀರೇನಾದರೂ ಉಪಯೋಗಿಸ್ಕೊಂಡ್ರೆ ಒಂಥರ ಒಗ್ರು ಅಂದರೆ ಒಂಚೂರು ಕಹಿ ಆಗುತ್ತೆ ನಮ್ಮದು ಬದನೆಕಾಯಿ ಬಜ್ಜಿ. ಇವಾಗ ಇದನ್ನು ಮಾತ್ರ ತೊಗೊಳ್ತೀನಿ. ಈ ಬೇಯಿಸಿರೋವಂಥ ಬದನೆಕಾಯಿದು ಸಿಪ್ಪೆನ ಹಿಂಗೆ ತೆಗಿಬೇಕಾಗುತ್ತೆ. ತುಂಬ ಎಳೆದಾಗಿದ್ದರೆ ಸಿಪ್ಪೆ ಏನು ತೆಗಿಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಹಿಂಗೆ ಮಾಡಿ ನೋಡಿ, ಸಿಪ್ಪೆ ಬಂದರೆ ಸಿಪ್ಪೆ ತೆಗೀರಿ, ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ. ಆದಷ್ಟು ಬದನೆಕಾಯ್ದೆಲ್ಲ ಸಿಪ್ಪೆ ಎಲ್ಲ ತಗೊಂಡಿದ್ದೀನಿ. ಇದೇ ಮೆಥಡ್ನ ನೀವು ಸುಟ್ಟುಬಿಟ್ಟು ಬೇಕಾದರೂ ಮಾಡ್ಕೋಬೋದು. ಅದಕ್ಕೂ ಸೇಮ್ ಮಸಾಲೆ ನಾನು ಇವಾಗ ಏನು ಹಾಕ್ತೀನಲ್ಲ ಅದನ್ನೇ ಒಂದು ಗೋಲಿ ಗಾತ್ರದ್ದು ಹುಣಸೆ ಹಣ್ಣು ರಸನ ಹಾಕೊಳ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಒಂದು ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು. ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಇಲ್ಲ. ಮೀಡಿಯಂ ಸೈಜ್ ಈರುಳ್ಳಿ 2 ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ, ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್. ಇವಾಗ ಇದನ್ನೆಲ್ಲ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಇರಬೇಕು, ಅಂದರೆ ಬದನೆಕಾಯಿ ಲೈಟಾಗಿ ಸ್ವಲ್ಪ ಬಾಯಿಗೆ ಸಿಕ್ಕ ಹಾಗಿರಬೇಕು. ತುಂಬ ಏನಾದರೂ ನೀವು ಕ್ಯೂಚ್ಕೊಂಡ್ರೆ ಅಷ್ಟು ರುಚಿ ಚೆನ್ನಾಗಿರೋದಿಲ್ಲ. ಇದು ತುಂಬ ಗಟ್ಟಿ ಆಯಿತು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲೇ ಉಪ್ಪು, ಹುಳಿ, ಖಾರ ನಿಮ್ಗೇನಾದರೂ ಇನ್ನೊಂದು ಸ್ವಲ್ಪ ಬೇಕು ಅಂತ ಅಂದರೆ ಹಾಕ್ಕೊಂಡು ಕಲಿಸ್ಕೋಬೋದು. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ರೆ ನಮ್ಮದು ಬದನೆಕಾಯಿ ಬಜ್ಜಿ ರೆಡಿ ಆಗುತ್ತೆ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ 5 ರಿಂದ 6 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಬೇಕಾದರೂ ಹಾಕೋಬೋದು, ಇಲ್ಲ ಅಂತ ಅಂದರೆ ಜಜ್ಜಿಬಿಟ್ಟು ಬೇಕಾದರೂ ಹಾಕೋಬೋದು. ಬೆಳ್ಳುಳ್ಳಿನ ಒಂಚೂರು ಫ್ರೈ ಮಾಡ್ಕೊಳ್ಳೋಣ, ಒಳ್ಳೆ ಘಮ ಬರುತ್ತೆ. ಜೊತೆಯಲ್ಲೇ ಇನ್ನು ಕೂಡ ಒಂದು ಚಿಟಕಿ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿದು ಹಸಿ ಘಮ ಹೋಗ್ತಿದ್ದ ಹಾಗೆ ಸ್ಟವ್ ಆಫ್ ಮಾಡಿಬಿಟ್ಟು 1 ಒಣಗಿದ ಮೆಣಸಿನಕಾಯಿ ಜೊತೆಗೆ 1 ಗರಿ ಕರಿಬೇವಿನ ಸೊಪ್ಪು ಇವೆರಡನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಒಂದು ಬಾಣಲಿ ಶಾಖಕ್ಕೇನೆ ಇವೆರಡು ಚೆನ್ನಾಗಿ ಫ್ರೈ ಆಗುತ್ತೆ. ಈ ಒಗ್ಗರಣೆ ತೆಗೆದು ಬದನೆಕಾಯಿ ಬಜ್ಜಿ ಮೇಲೆ ಹಾಕೊಳ್ಳೋಣ. ಒಗ್ಗರಣೆ ಹಾಕೊಂಡಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸ್ಪ್ಯಾಚುಲಾದಲ್ಲಿ. ನೋಡಿ, ಈ ಹದದಲ್ಲಿ ಇರಬೇಕು, ಮೀಡಿಯಮ್ ಹದದಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ಪೈಸಿಯಾಗಿ ಬೇಕು ಅಂದರೆ ಸಣ್ಣಕ್ಕೆ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಅದನ್ನು ಕೂಡ ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ಇದಂತೂ ಭಾರಿ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜು ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಊಟದಲ್ಲಿ ಸೈಡ್ ಡಿಶ್ ಥರ ಬೇಕಾದರೂ ಬಡಿಸ್ಬೋದು. ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಇಂಥ ರೊಟ್ಟಿಗಳಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಕೂಡ ಈ ಬದನೆಕಾಯಿ ಬಜ್ಜಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.